ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇಂದು ನಾವು ಯಾವ ಒಂದು ಟಾಪಿಕ್ ಚರ್ಚೆ ಮಾಡೋಣಪ್ಪ ಅಂತಂದ್ರೆ ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳು. ಆ ನಿವೇಶನಗಳಲ್ಲಿರ್ತಕ್ಕಂಥ ಹರಪ್ಪ, ಮೊಹೆಂಜೊದಾರೋ, ಲೋಥಲ್, ಕಾಲಿಬಂಗನ್, ಬೇರೆ ಬೇರೆ ಅಂದ್ರೆ ಸುಮಾರು ಸೈಟ್ಗಳಿದಾವೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂದರೆ ಸ್ಪರ್ಧಾತ್ಮಕ ಒಂದು ಜಗತ್ತಿಗೆ ಯಾವೊಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗ್ತಾವಲ್ಲ ಅದನ್ನು ನಾವು ಆ ಟಾಪಿಕ್ ನೀವು ಚರ್ಚೆ ಮಾಡೋಣ. ನೋಡಿ, ಈ ಹರಪ್ಪವನ್ನು ಸಂಶೋಧನೆ ಮಾಡಿದವರು ಯಾರು? ಹರಪ್ಪವನ್ನು ಸಂಶೋಧನೆ ಮಾಡಿದವರು ದಯಾರಾಮ್ ಸಹಾನಿ. ದಯಾರಾಮ್ ಸಹಾನಿ ಅವರು. ದಯಾರಾಮ್ ಸಹಾನಿ ಇದು ಯಾವ ಸ್ಥಳದಲ್ಲಿ ಐತೆ ಅಂದ್ರಿಗಿನ ಇದು ಬಂದ್ಬಿಟ್ಟು ಪಾಕಿಸ್ತಾನ. ನೋಡ್ರಿ, ಈ ಒಂದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮಾಂಟಿಗೋ ಮಾರಿ ಅನ್ನುವಂಥ ಜಿಲ್ಲೆಯಲ್ಲಿದೆ ಸ್ನೇಹಿತರೆ. ಓಕೆ, ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತಾ, ಯಾಕಂದ್ರೆ ಎಕ್ಸಾಮಲ್ಲಿ ಏನು ಮಾಡಿದಾರೆ ಡೈರೆಕ್ಟ್ ಕ್ವಶನ್ ಕೂಡ ಕೇಳಿರ್ತಕ್ಕಂಥದ್ದು. ಯಾವ ನದಿ ಅಂತ ಕೇಳಿದಾರೆ, ಎಷ್ಟೋ ಬಾರಿ ಇದು ಪ್ರಶ್ನೆ ಬಂದಿದೆ. ರಾವಿ ನದಿ ಎಡದಂಡೆ ಮೇಲಿದೆ. ಯಾವ ನದಿ? ರಾವಿ ನದಿ ಎಡ ಮೇಲಿದೆ. ಹಾಗಾದರೆ ಇಲ್ಲಿರ್ತಕ್ಕಂಥ ಅವಶೇಷಗಳು ಏನು? ಯಾವ್ಯಾವ ಅವಶೇಷಗಳು ಸಿಕ್ಕವಂದ್ರೆ ಉಗ್ರಾಣಗಳು ಸಿಕ್ಕವ ಸ್ನೇಹಿತರೆ. ಉಗ್ರಾಣಗಳು ಗ್ರೇನೇಜ್ ಇಲ್ಲಿದೆ ನೋಡ್ರಿ, ಉಗ್ರಾಣಗಳು. ನೆಕ್ಸ್ಟ್ ಅದೇ ರೀತಿಯಾಗಿ ಈ ನಾಯಿ ಜಿಂಕೆಯನ್ನು ಬೇಟೆ ಆಡ್ತಕ್ಕಂಥ ಮುದ್ರೆಗಳು ಏನಾಗಿವೆ ಇಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಮತ್ತು ಎಚ್ ಆಕಾರದ ಸಮಾಧಿಗಳು ಕೂಡ ಏನಾಗಿದೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಈ ಗಡ್ಡಾಧಾರಿ ಪುರುಷನ ಪ್ರತಿಮೆ. ಈ ಗಡ್ಡಾಧಾರಿ ಪುರುಷನ ಪ್ರತಿಮೆ. ಓಕೆ, ಗಡ್ಡಾಧಾರಿ ಪುರುಷನ ಪ್ರತಿಮೆ ಕೂಡ ಸಿಕ್ಕಿದೆ. ಇದು ಸುಣ್ಣದ ಕಲ್ಲಿನಲ್ಲಿರ್ತಕ್ಕಂಥದ್ದು. ಓಕೆ, ಅದೇ ಮೆದು ಕಲ್ಲಿನಲ್ಲಿರ್ತಕ್ಕಂಥ ಗಡ್ಡಾಧಾರಿ ಪುರುಷನ ಪ್ರತಿಮೆ ಸಿಕ್ಕಿರ್ತಕ್ಕಂಥದ್ದು ಮೊಹೆಂಜೊದಾರೋದಲ್ಲಿ. ನೆಕ್ಸ್ಟ್ ಮತ್ತೇನು ಸಿಕ್ಕಿದೆ ಅಂತ ನೋಡೋದ್ರಿಗಿನ ಕಾರ್ಮಿಕರ ವಸತಿ ಗೃಹಗಳು ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಕಾರ್ಮಿಕರ ವಸತಿ ಗೃಹಗಳು ಅಂದ್ರೆ ಲೇಬರ್ ಹೌಸ್ ಅಂತ ಕರಿತೀವಿ, ಅದು ಕೂಡ ಏನಾಗೈತಿ ಇಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅವಶೇಷಗಳು ಸಿಕ್ಕಿರ್ತಕ್ಕಂಥ ಸ್ನೇಹಿತರೆ. ಎಲ್ಲಿ? ಇದು ಮೊಹೆಂಜೊದಾರೋದಲ್ಲಿ. ನೋಡ್ರಿ, ಹಾಗಾದರೆ ಇಲ್ಲಿ ವಿಶೇಷತೆಗಳು ಏನು? ಹಾಗಾದರೆ ವಿಶೇಷತೆಗಳನ್ನು ನೋಡೋಣ. ವಿಶೇಷತೆ ಅಂತ ಬಂದಾಗ ನಂಬರ್ 1, ಇದು ಸಿಂಧೂ ಬಯಲಿನಲ್ಲಿ. ನೋಡ್ರಿ, ಸಿಂಧೂ ಬಯಲಿನಲ್ಲಿ ಪತ್ತೆಯಾದ ಮೊದಲ ನಿವೇಶನ. ಸಿಂಧೂ ಬಯಲಿನಲ್ಲಿ ಪತ್ತೆಯಾದ ಮೊದಲ ನಿವೇಶನ ಸ್ನೇಹಿತರೆ, ಅಥವಾ ಮೊದಲ ಉತ್ಖನನ ಮಾಡಿರ್ತಕ್ಕಂಥದ್ದು. ಓಕೆ, ಇದು ಒಂದು ಪಾಯಿಂಟ್. ಅದಕ್ಕೆ ನೋಡ್ರಿ, KSL ಎಕ್ಸಾಮ್ ಕೇಳಿದ್ದ ಸಿಂಧೂ ನಾಗರಿಕತೆಯನ್ನು ಹರಪ್ಪ ಸಂಸ್ಕೃತಿ ಎಂದು ಕರೆಯಲು ಕಾರಣ ಏನು ಅಂತಂದಾಗ ಸಿಂಧೂ ಬಯಲಿನಲ್ಲಿ ಪತ್ತೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಸ್ಥಳನೇ ಯಾವುದು? ಹರಪ್ಪ. ಆದ್ದರಿಂದ ಜಾನ್ ಮಾರ್ಷಲ್ ರವರು ಇದನ್ನು ಹರಪ್ಪ ಸಂಸ್ಕೃತಿ ಅಂತ ಕರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇದು ನೋಡೋದಾದರೆ ಇಲ್ಲಿ ಹೆಚ್ಚು ಏನು ಸಿಕ್ಕವಪ್ಪ ಅಂದ್ರಿಗಿನ ಉಗ್ರಾಣಗಳು ಸಿಕ್ಕವ. ಹಾಗಾಗಿ ಅಲ್ಲಿ ಹೆಚ್ಚು ಧಾನ್ಯಗಳನ್ನು ಸ್ಟಾಕ್ ಮಾಡ್ತಾ ಇದ್ರ ಅನ್ನೋ ಕಾರಣಕ್ಕಾಗಿ ಇದನ್ನು ಧಾನ್ಯಗಳ ನಗರ ಅಂತಲೂ ಕರೀತಾರೆ. ಧಾನ್ಯಗಳ ನಗರ ಅಂತ ಕರೀತಾರೆ. ಇನ್ನು ವೇದಗಳ ಕಾಲದಲ್ಲಿ ಋಗ್ವೇದದಲ್ಲಿ ಈ ನಗರವನ್ನು ಅರೂಪಿಯ ಎಂದು ಉಲ್ಲೇಖಿಸಲಾಗಿದೆ. ಅನ್ನೋದು ಗೊತ್ತಿರಬೇಕು. ಇದು ಸಿಂಧೂ ಬಯಲಿನಲ್ಲಿ ಅಥವಾ ಸಿಂಧೂ ನಾಗರಿಕತೆಯಲ್ಲಿ ಅತಿ ದೊಡ್ಡ ನಗರ. ನೋಡಿ, ಸಿಂಧೂ ನಾಗರಿಕತೆಯಲ್ಲಿರ್ತಕ್ಕಂಥ ಅತಿ ದೊಡ್ಡ ನಗರ ಯಾವುದು ಅಂದ್ರಿಗಿನ ಇದೆ ಬಿಗ್ ಸಿಟಿ. ಓಕೆ, ಅತಿ ದೊಡ್ಡ ನಗರ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇಷ್ಟು ಬೇಸಿಕ್ ಪಾಯಿಂಟ್ಗಳನ್ನು ನೀವು ಕಲಿಬೇಕಾಗುತ್ತೆ ಸ್ನೇಹಿತರೆ. ಇವು ಎಕ್ಸಾಮಲ್ಲಿ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ನಿವೇಶನಕ್ಕೆ ಹೋಗೋಣ. ನೆಕ್ಸ್ಟ್ ಸ್ಥಳ ನೋಡೋಣ, ಮೊಹೆಂಜೊದಾರೋ. ನೋಡಿ, ಮೊಹೆಂಜೊದಾರೋದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಸಂಶೋಧನೆ ಮಾಡಿದವರು ಯಾರಂದ್ರಿಗಿನ R.D. ಬ್ಯಾನರ್ಜಿ ಎಷ್ಟರಲ್ಲಿ ಅಂತಂದ್ರೆ 1922 1922ರಲ್ಲಿ ಸಿಂಧೂ ಬಯಲಿನಲ್ಲಿ ದೊರೆತ ಎರಡನೇ ನಗರ ಯಾವುದು ಅಥವಾ ಎರಡನೇ ಸ್ಥಳ ಯಾವುದು ಅಂದ್ರಿಗಿನ ಅದು ಮೊಹೆಂಜೊದಾರೋ. R.D. ಬ್ಯಾನರ್ಜಿ, ರಕುಲ್ದಾಸ್ ಬ್ಯಾನರ್ಜಿ ಅವರು ಇದನ್ನು ಪತ್ತೆ ಮಾಡಿದ್ದಾರೆ. ಸ್ಥಳ ಬಂದುಬಿಟ್ಟು ಇದು ಪ್ರೆಸೆಂಟ್ ಎಲ್ಲಿ ಐತೆ ಅಂದ್ರೆ ಪಾಕಿಸ್ತಾನದಲ್ಲಿದೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ. ಸಿಂಧ್ ಪ್ರಾಂತ್ಯ ನೋಡಿ, ಅದು ಪಂಜಾಬ್ ಪ್ರಾಂತ್ಯ. ಹರಪ್ಪ ಬಂದ್ಬಿಟ್ಟು ಪಂಜಾಬ್ ಪ್ರಾಂತ್ಯ, ಮೊಹೆಂಜೊದಾರೋ ಬಂದ್ಬಿಟ್ಟು ಸಿಂಧ್ ಪ್ರಾಂತ್ಯ. ಸಿಂಧು ಪ್ರಾಂತ್ಯದಲ್ಲಿ ಯಾವ ಜಿಲ್ಲೆಯಲ್ಲಪ್ಪ ಅಂದ್ರಿನ ಈ ಲಾರ್ಕಾನ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಓಕೆ, ಇದೊಂದು ನಿಮಗೆ ನೆನ್ಪಿಡ್ಕೋಬೇಕು. ನದಿ ಅಂತಂದಾಗ ಇಂಡಸ್. ಯಾವ ನದಿ ದಡದಲ್ಲಿ ಐತಿದು? ಇಂಡಸ್ ಅಥವಾ ಸಿಂಧು. ಇಂಡಸ್ ಅಂದ್ರೇ ಸಿಂಧು ನದಿಗೆ ಏನು ಕರಿತೀವಿ ನಾವು? ಇಂಡಸ್ ಅಂತ ಕರಿತೀವಿ. ಅವಶೇಷಗಳು ಏನು ಸಿಕ್ಕವು? ಇಲ್ಲೇ ಇದೆ ನೋಡ್ರಿ. ಈಗ ಮಾತೃದೇವತಾ
ಮೂರ್ತಿ, ಮಾತೃದೇವತಾ ಮೂರ್ತಿ, ಮದರ್ ಗಾಡೆಸ್ ಮಾತೃದೇವತಾ ಮೂರ್ತಿ ಸಿಕ್ಕಿದೆ. ಮತ್ತು ಗ್ರೇಟ್ ಬ್ಯಾತ್ ಈಜುಕೊಳ ಸಿಕ್ಕಿದೆ. ಯಾವುದು? ಈಜುಕೊಳ. ಈಜುಕೊಳ ಕೂಡ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕಂಚಿನ ಪ್ರತಿಮೆ, ನೃತ್ಯಭಂಗಿಯ ಕಂಚಿನ ಉಡುಗಿಯ ಪ್ರತಿಮೆ ಕೂಡ ಏನಾಗೈತಿ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಕಂಚಿನ ಪ್ರತಿಮೆ ಕೂಡ ಏನಿದೆ, ಕಂಚಿನ ಪ್ರತಿಮೆ ಅಂದ್ರೆ ಬ್ರೋನ್ಸ್ ಕಂಚಿನ ಪ್ರತಿಮೆ ಏನಾಗೈತಿ ಇಲ್ಲಿ ಸಿಕ್ಕಿರ್ತಕ್ಕಂಥ. ಓಕೆ, ನೆಕ್ಸ್ಟ್ ಇನ್ನೇನು ಸಿಕ್ಕಿದೆ ಅಂತಂದಾಗ ನಾವು ನೋಡೋದಾದ್ರೆ ಈ ಸುಮೇರಿಯನ್ನರ ಅಥವಾ ಮೆಸಪೋಟಮಿಯನ್ನರ ಸ್ತೂಪಾಕಾರದ ಮುದ್ರೆಗಳು ಕೂಡ ಏನಾಗಿವೆ ಇಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಸ್ತೂಪಾಕಾರದ ಮುದ್ರೆಗಳು ಕೂಡ ಏನಾಗಿದಾವ ಸಿಕ್ಕಿದಾವ. ಅಷ್ಟೇ ಅಲ್ಲ, ಪಶುಪತಿ ಮೂರ್ತಿ ಕೂಡ ಏನಾಗೈತಿ ಇಲ್ಲಿ ಸಿಕ್ಕಿರ್ತಕ್ಕಂಥ. ಪಶುಪತಿ ಮೂರ್ತಿ ಕೂಡ ಇಲ್ಲಿ ದೊರಕಿರ್ತಕ್ಕಂಥ ಸ್ನೇಹಿತರೆ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಅವಶೇಷಗಳು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ವಿಶೇಷತೆಗಳು ಏನು ಅನ್ನೋದು ನೋಡೋಣ. ವಿಶೇಷತೆಗಳು ಬಂದ್ಬಿಟ್ಟು ಈ ಸಿಂಧಿ ಭಾಷೆಯಲ್ಲಿ, ಯಾವ ಭಾಷೆ? ಸಿಂಧಿ ಭಾಷೆಯಲ್ಲಿ ಮೆಹೆಂಜೋದಾರೋ ಅಂದ್ರೆ ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂದಂಗೆ. ಮೌಂಡ್ ಆಫ್ ಡೆಡ್ ಅಂತ ಕರಿತೀವಿ ನಾವು. ಮೌಂಡ್ ಆಫ್ ಡೆಡ್ ಅಂದ್ರೆ ಮಡಿದವರ ದಿಬ್ಬ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಎಷ್ಟೋ ಬಾರಿ ಇದನ್ನು ಡೈರೆಕ್ಟ್ ಎಕ್ಸಾಮಲ್ಲಿ ಕೇಳಿದಾರೆ, ಇದು ಕೂಡ ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಸಿಂಧೂ ಬಯಲಿನಲ್ಲಿ ಅತ್ಯಂತ ದೊಡ್ಡ ನಗರ, ವಿಸ್ತೀರ್ಣದಲ್ಲಿ ದೊಡ್ಡ ನಗರ ಅಂದರೆ ಯಾವುದು? ಇದೆ. ಯಾಕಂದರೆ ಇದು 200 ಹೆಕ್ಟರ್ಸ್ ಏನಿತ್ತು ವಿಸ್ತೀರ್ಣವನ್ನು ಹೊಂದಿತ್ತು. ಇದು ನಿಮಗೆ ಗೊತ್ತಿರಬೇಕು. ಓಕೆ, 200 ಹೆಕ್ಟರ್ಸ್ ವಿಸ್ತೀರ್ಣವನ್ನು ಹೊಂದಿತ್ತು ಸ್ನೇಹಿತರೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಹತ್ತಿ ಬಟ್ಟೆ ಚೂರು ನೋಡ್ರಿ, ಒಂದು ಹತ್ತಿಯ ಕುರುಹುಗಳು ಸಿಕ್ಕಿರ್ತಕ್ಕಂಥದ್ದು ಎಲ್ಲಿ ಅಂದ್ರಿಗಿನ ಅದು ಮೆಹೆಂಜೋದಾರದಲ್ಲಿ. ಇಷ್ಟು ವಿಶೇಷತೆಗಳು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಸ್ಥಳವನ್ನು ನೋಡೋಣ. ನೋಡಿ, ಲೋಥಲ್. ಯಾವುದು? ಲೋಥಲ್ ಸ್ನೇಹಿತರೆ. ಈ ಲೋಥಲ್ನ ಸಂಶೋಧನೆ ಮಾಡಿದವರು ಯಾರಂದ್ರಿಗಿನ SR ರಾವ್, ಶಿಕಾರಿಪುರ್ ರಂಗನಾಥ್ ರಾವ್, 1959ರಿಂದ 62. ಓಕೆ, ಹಾಗಾದರೆ ಇದು ಸ್ಥಳ ಬಂದ್ಬಿಟ್ಟು ಎಲ್ಲೈತೆ ಅಂದರೆ ಇದು ಗುಜರಾತ್ನಲ್ಲಿದೆ. ಗುಜರಾತಿನ ಕ್ಯಾಂಬೆ ತೀರದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಕ್ಯಾಂಬೆ ತೀರ. ಇನ್ನು ನದಿ ಬಂದ್ಬಿಟ್ಟು ಇದು ಬೊಗಾವೋ ನದಿ ದಡದ ಮೇಲೆ ಐತಿದೆ. ಯಾವ ನದಿ? ಬೊಗಾವೋ ನದಿಯ ದಡದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಯಾವ್ಯಾವ ಅವಶೇಷಗಳು ಸಿಕ್ಕವತ್ತಂದ್ರೆ ಇಲ್ಲಿ ಬಂದ್ಬಿಟ್ಟು ಸ್ತ್ರೀ ಪುರುಷ ಜೋಡಿ ಸಮಾಧಿ, ಸ್ತ್ರೀ ಪುರುಷ ಜೋಡಿ ಸಮಾಧಿ ಸಿಕ್ಕಿದೆ. ಜೋಡಿ ಸಮಾಧಿಗಳು ದೊರಕಿರ್ತಕ್ಕಂಥದ್ದು ಇಲ್ಲಿ ನೀವು ಕಾಣಬಹುದು. ಇಲ್ಲಿ. ಓಕೆ, ನೆಕ್ಸ್ಟು ಇಲ್ಲಿ ಭತ್ತದ ಕುರುಹುಗಳು ಕೂಡ ಏನಾಗಿದಾವ ಅಂದ್ರೆ ಹಕ್ಕಿಯ ಕುರುಹುಗಳು ಕೂಡ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ನೆಕ್ಸ್ಟು ಸೌಂದರ್ಯ ವರ್ಧಕಗಳು ಇಲ್ಲಿ ಏನಾಗಿದಾವ? ಸೌಂದರ್ಯ ವರ್ಧಕಗಳು ಸಿಕ್ಕಿರ್ತಕ್ಕಂಥ ಸ್ನೇಹಿತರೆ. ಇನ್ನು 4ನೇ ನೋಡೋದ್ರಿಗಿನ ಮತ್ತೆ ಕಂಚಿನ ಅಳತೆಯ ಪಟ್ಟಿ. ಕಂಚಿನ ಅಂದರೆ ಸಿಂಧು ನಾಗರಿಕತೆ ಜನರಿಗೆ ಅಳತೆಯ ಬಗ್ಗೆ ಗೊತ್ತಿತ್ತು. ಹಾಗಾಗಿ ಇಲ್ಲಿ ಕಂಚಿನ ಅಳತೆಯ ಪಟ್ಟಿ ಏನಾಗೈತಿ ಇಲ್ಲಿ ಸಿಕ್ಕಿರ್ತಕ್ಕಂಥ ಸ್ನೇಹಿತರೆ. ಇಷ್ಟು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ವಿಶೇಷತೆ ಅಂತಂದಾಗ ನಾವು ಏನು ನೋಡ್ಬೋದು ಇಲ್ಲಿ? ವಿಶೇಷತೆ ಅಂತಂದಾಗ ಇದು ಒಂದು ಏನು ಅಂತಂದ್ರೆ ಇದು ಹಡಗು ಕಟ್ಟೆ. ಇದು ಯಾವುದು? ಈ ಒಂದು ಲೋಥಲ್ ಏನಿದೆಯಲ್ಲ, ಇದು ಒಂದೇನಿದು ಹಡಗು ಕಟ್ಟೆ. ಇಲ್ಲಿಂದ ಸಿಂಧೂ ಜನರು ನೇರವಾಗಿ ಮೆಸೊಪೊಟೇಮಿಯಾಕ್ಕೆ ಏನು ಮಾಡ್ತಾಯಿದ್ರು? ವ್ಯಾಪಾರ ಸಂಪರ್ಕವನ್ನು ಬೆಳೆಸ್ತಾ ಇದ್ರು. ಮೆಸೊಪೊಟೇಮಿಯಾಕ್ಕೆ ಏನಿದ್ರು ಸಂಪರ್ಕ ಇತ್ತು ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಬೇಕು. ಇಷ್ಟು ವಿಶೇಷತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನೆಕ್ಸ್ಟ್ ನೋಡಿ, ಕಾಲಿಬಂಗನ್ ಅಂತಂದ್ರೆ ಇದು ಪಂಜಾಬಿ ಭಾಷೆಯಲ್ಲಿ ಏನರ್ಥ ಕೊಡುತ್ತಂದ್ರೆ ಕಪ್ಪು ಬಳೆ ಅಂತ ಅರ್ಥ ಕೊಡುತ್ತೆ. ಕಪ್ಪು ಬಳೆ. ಓಕೆ, ಅಂದರೆ ಈ ಒಂದು ನಗರವನ್ನು ಶೋಧನೆ ಮಾಡುವಾಗ ಅಥವಾ ಉತ್ಖನನ ಮಾಡುವಾಗ ಹೈಯೆಸ್ಟ್ ಅಂದರೆ ಅತಿ ಹೆಚ್ಚು ಕಪ್ಪು ಬಳೆಗಳು ಕಂಡು ಬಂದು ಅನ್ನೋ ಕಾರಣಕ್ಕಾಗಿ ಇತಿಹಾಸಕಾರರ ಈ ಒಂದು ನಗರಕ್ಕೆ ಕಾಲಿಬಂಗನ್ ಅಂತ ಹೆಸರಿಸಿರ್ತಕ್ಕಂಥದ್ದು. ಹಾಗಾದ್ರೆ ಇದನ್ನು ಯಾರು ಶೋಧನೆ ಮಾಡಿದ್ರು ಅಂತಂದ್ರಿಗಿನ ಈ ಕಾಲಿಬಂಗನ್ನನ್ನು ಈ ಒಂದು ಯಾರು? ಅಮಲಾನಂದ್ ಘೋಷ್ ಅಂತ. ಯಾರ್ರಿ?
ಅಮಲಾನಂದ್ ಘೋಷ್. ಅಮಲಾನಂದ್ ಘೋಷ್ ಅವರು ಈ ಒಂದು ನಗರವನ್ನು 1953ರಲ್ಲಿ ಪತ್ತೆ ಹಚ್ಚಿದ ಸ್ನೇಹಿತರೆ. ಓಕೆ, ಸ್ಥಳ ಬಂದುಬಿಟ್ಟು ಇದು ಎಲ್ಲೈತೆ ಅಂದರೆ ಏನಿದೆ, ರಾಜಸ್ಥಾನದಲ್ಲಿದೆ. ಈ ಕಾಲಿ ಬಂಗನ್ ಕಂಡು ಬರೋದಿಲ್ಲಿ ರಾಜಸ್ಥಾನದ ಗಂಗಾನಗರ. ಓಕೆ, ಇದು ಗಗ್ಗರ್ ನದಿಯ ಗಗ್ಗರ್ ನದಿ ದಡದ ಮೇಲೆ ಐತಿ. ಹಾಗಾದ್ರೆ ಇಲ್ಲೇನು ಅವಶೇಷಗಳು ಸಿಕ್ಕವು ಅಂತಂದ್ರಿಗಿನ ಒಂಟೆಯ ಮೂಳೆ ಇಲ್ಲಿ ಕಾಣ್ತದೆ ನೋಡ್ರಿ, ಒಂಟೆಯ ಮೂಳೆ. ಈ ಒಂಟೆಯ ಮೂಳೆ ಸಿಕ್ಕಿದೆ, ಒಂಟೆಯ ಮೂಳೆ, ಕ್ಯಾಮಲ್ ಬೋನ್ಸ್ ಅತ್ವಲ್ಲ. ಅದೇ ರೀತಿಯಾಗಿ ಭೂಮಿಯನ್ನು ಉಳುಮೆ ಮಾಡಿರ್ತಕ್ಕಂಥ ಕುರುಹುಗಳು ಏನಾಗ್ಯಾವ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಯಜ್ಞ ಕುಂಡಗಳು ಕೂಡ ಏನಾಗ್ಯಾವ ಸಿಕ್ಕಿರ್ತಕ್ಕಂಥ ಇಷ್ಟು ಅವಶೇಷಗಳು ಏನಾಗಿದಾವೆ ಇಲ್ಲಿ ಇಂಪಾರ್ಟೆಂಟಾಗಿ ಸಿಕ್ಕಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಇವು ಅವಶೇಷಗಳು. ಓಕೆ, ಇದ್ರದ್ದು ಇಷ್ಟು. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಸೈಟ್ ನೋಡೋಣ, ಬನವಾಲಿ. ನೋಡ್ರಿ, ಬನವಾಲಿ. ಈ ಬನವಾಲಿ ಸಂಶೋಧನೆ ಮಾಡಿದವರು ಯಾರಂದ್ರೆ ಆರ್ ಎನ್ ಬಿಸ್ತಾ ಅವರು 1971ರಲ್ಲಿ ಸ್ಥಳ ಬಂದುಬಿಟ್ಟು ಇದು ಹರಿಯಾಣದ ಇಸ್ಸಾರ ಜಿಲ್ಲೆಯಲ್ಲಿ ಐತೆ. ಇದು ನದಿ ಬಂದುಬಿಟ್ಟು ಸರಸ್ವತಿ ನದಿ ದಡ ಮೇಲೆ ಇದೆ. ಇಲ್ಲಿ ಅವಶೇಷಗಳು ಏನು ಸಿಕ್ಕವಂದ್ರಿಗಿನ ಬಾರ್ಲಿ ನೋಡ್ರಿ, ಇಲ್ಲಿ ಕಾಣ್ಬೋದು, ಇಲ್ಲಿ ಕಾಣ್ತೈತೆ ನೋಡ್ರಿ. ಯಾವುದು ಇದು ಏನು ಕಾಣ್ತಿದೆಯಲ್ಲ, ಇದು ಬಾರ್ಲಿ ಅಂತ ಗೊತ್ತಿರಬೇಕು, ಬಾರ್ಲಿ. ಓಕೆ, ಇಷ್ಟು ಪಾಯಿಂಟ್ ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಬಂದು ಚಾನೋದಾರೋ ನೋಡ್ರಿ. ಯಾವುದು ಚಾನೋದಾರೋ? ಇದನ್ನು 1931ರಲ್ಲಿ ಮೊಜುಮ್ದಾರ್ ಅನ್ನುವಂಥ ಇತಿಹಾಸಕಾರ ಇದನ್ನು ಸಂಶೋಧನೆ ಮಾಡಿರ್ತಕ್ಕಂಥದ್ದು. ಇದು ಸಿಂಧೂ ನದಿಯ ಇದು ಸಿಂಧೂ ನದಿ ದಡದ ಮೇಲೆ ಐತೆ. ಸ್ಥಳ ಬಂದುಬಿಟ್ಟು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ. ಓಕೆ, ಅಂದರೆ ಮೆಹಂಜೋದರ್ಗೆ ಏನೈತಿದೆ ಸಮೀಪ ಐತೆ. ಇಲ್ಲಿ ಅವಶೇಷಗಳು ಏನು ಕಂಡು ಬಂದವಂದ್ರಿಗಿನ ಇಲ್ಲಿನ ಅವಶೇಷಗಳು ಅಂತಂದ್ರೆ ಇಲ್ಲಿ ಕೂಡ ಮಾತೃದೇವತಾ ಮೂರ್ತಿ ಸಿಕ್ಕಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಆಟಿಕೆ ವಸ್ತುಗಳು ನೋಡ್ರಿ, ಆಟಿಕೆ ವಸ್ತುಗಳು ಏನಾಗಿದಾವ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಚಾನುಧಾರೋ ಅನ್ನೋದೊಂದು ಏನಾಗಿತ್ತಂದ್ರೆ ಆಟಿಕ ವಸ್ತುಗಳ ತಯಾರಿಕೆ ಕೇಂದ್ರವಾಗಿತ್ತು ಅಥವಾ ಬೊಂಬೆಗಳ ತಯಾರಿಕಾ ಕೇಂದ್ರ ಆಗಿತ್ತು ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಮಸಿ ಕುಡಿಕೆ ಅಂದರೆ ಇಂಕ್ ಪೋರ್ಟ್, ಅಂದರೆ ಸಿಂಧೂ ನಾಗರಿಕತೆ ಜನರಿಗೆ ಬರಲಿಕ್ಕೆ ಬರ್ತಿತ್ತು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ನೋಡ್ರಿ, ಇಲ್ಲಿದೆ ನೋಡ್ರಿ, ಇಂಕ್ ಪೋರ್ಟ್ ಅಂತ ಹೇಳಿ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಮತ್ತು ಅಲ್ಲಿ ಕಿವಿ ಹುಂಗರ ಅಂತ ಬರುತ್ತೆ, ಕಿವಿ ಹುಂಗರಗಳು ಸಿಕ್ಕಿರ್ತಕ್ಕಂಥದ್ದು. ಬೆಕ್ಕಿನ ಅವಶೇಷಗಳು ಕೂಡ ಏನಿದಾವೆ ಸಿಕ್ಕಿರ್ತಕ್ಕಂಥದ್ದು. ಇಷ್ಟೆಲ್ಲ ಎಲ್ಲಿ ಸಿಕ್ಕಿದಾವಪ್ಪ ಅಂದ್ರಿಗಿನ ಚಾನೋದರದಲ್ಲಿ ಸಿಕ್ಕಿರ್ತಕ್ಕಂಥ ಸ್ನೇಹಿತರೆ. ಹಾಗಾದರೆ ವಿಶೇಷತೆ ಏನಂದ್ರೆ ಇದರದ್ದು ವಿಶೇಷತೆ, ಇದು ಕೋಟೆಯನ್ನು ಹೊಂದಿಲ್ಲ ನೋಡ್ರಿ, ಇದು ಕೋಟೆಯನ್ನು ಹೊಂದಿಲ್ಲದ ನಗರ ಅಂತ ಗೊತ್ತಿರಬೇಕು. ಕೋಟೆಯನ್ನು ಹೊಂದಿಲ್ಲ, ಈ ನಗರ ಇಟ್ಟಿಗೆಗಳಿಂದ ಏನಾಗಿಲ್ಲ ನಿರ್ಮಾಣ ಆಗಿಲ್ಲ ಅನ್ನೋದು ಗೊತ್ತಿರಬೇಕು. ಇದೇ ವಿಶೇಷತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋಣ, ರೂಪರ್ ಬಂದ್ಬಿಟ್ಟು ಇದು ಪಂಜಾಬಲ್ಲಿ ಬರುತ್ತೆ, ಪಂಜಾಬಲ್ಲಿ ಬರುತ್ತೆ. ಇದನ್ನು ಯಾರು ಸಂಶೋಧನೆ ಮಾಡಿದ್ರು ಅಂದ್ರಿಗಿನ ವೈ ಡಿ ಶರ್ಮಾ ಅವ್ರು ಏನು ಮಾಡಿರ್ತಕ್ಕಂಥದ್ದು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಸಟ್ಲೇಜ ನದಿ ದಡ ಮೇಲಿದೆ. ಇಲ್ಲಿ ಅವಶೇಷಗಳು ಕಂಡು ಬಂದಿಲ್ಲ, ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಅವಶೇಷಗಳು ಇಲ್ಲಿ ಮುಖ್ಯವಾಗಿಲ್ಲ. ಬಟ್ ವಿಶೇಷತೆ ಏನಂದ್ರೆ ಇದು ಸ್ವಾತಂತ್ರ್ಯದ ನಂತರ ಪತ್ತೆಯಾಗಿರ್ತಕ್ಕಂಥ ಮೊದಲ ಸ್ಥಳ ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮತ್ತೆ ಯಾವುದೈತಿಲ್ಲ, ದೋಲ್ವೀರ. ನಾನು ನಿಮಗೆ ಕ್ವಿಕ್ಕಾಗಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ರಿ, ಸಂಶೋಧನೆ ಮಾಡಿದವರು ಯಾರಂದ್ರಿಗಿನ ಆರ್ ಎನ್ ಬಿಸ್ತಾ ಮತ್ತು ಜೆ ಪಿ ಜೋಶಿ ಅವರು 1990 ಅಥವಾ 91ರಲ್ಲಿ ಏನಾಯಿತು, ಈ ನಗರ ಪತ್ತೆ ಹಚ್ಚಲಾಯಿತು. ಇದು ಸ್ಥಳ ಬಂದುಬಿಟ್ಟು ಗುಜರಾತ್ನಲ್ಲಿ ಕಂಡು ಬರುತ್ತೆ, ಗುಜರಾತಿನ ಕಚ್ ಜಿಲ್ಲೆ ಸ್ನೇಹಿತರೆ. ಅಂದರೆ ಇದು
ಆಲ್ಮೋಸ್ಟ್ ಸಿಂಧು ನಾಗರಿಕತೆಯ ಸ್ಥಳಗಳು ಜಾಸ್ತಿ ಉತ್ಖನನ ಆಗಿದ್ದು ಎಲ್ಲಿ ಅಂದ್ರಿಗಿನ ಗುಜರಾತಲ್ಲಿ, ಗುಜರಾತಿನ ಕಚ್ ಜಿಲ್ಲೆಯಲ್ಲಿ ಕಂಡು ಬರುತ್ತಾ. ಇನ್ನು ಇದು ಯಾವ ನದಿಯ ಮೇಲೆ ಇದೆ ಅಂದ್ರೆ ಮನೋಹರ್ ನದಿಯ ದಡದ ಮೇಲಿದೆ, ಮನೋಹರ್ ನದಿಯ ದಡದ ಮೇಲಿದೆ. ಇಲ್ಲೇನು ಅವಶೇಷಗಳು ಸಿಕ್ಕಿರ್ತಕ್ಕಂಥದ್ದು ಅಂದ್ರಿಗಿನ ಇಲ್ಲಿ ಈ ಕ್ರೀಡಾಂಗಗಳು ಏನಾಗಿದಾವ, ಪತ್ತೆ ಆಗಿದಾವ, ಕ್ರೀಡಾಂಗಗಳು ಕ್ರೀಡಾಂಗಣಗಳು, ಓಕೆ, ಅಂದ್ರೆ ಆಟದ ಮೈದಾನಗಳು ಏನಾಗಿದೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಮತ್ತೆ ನೋಡೋದ್ರಿಗಿನ ಇಲ್ಲಿ ಭೂಕಂಪ ಸಂಭವಿಸಿತ್ತು ಅನ್ನುವಂಥ ಅವಶೇಷಗಳು ಏನಾಗಿದಾವ ಸಿಕ್ಕಿರ್ತಕ್ಕಂಥ, ಭೂಕಂಪಗಳು ಏನಾಗಿರ್ತಕ್ಕಂಥ ಸಂಭವಿಸಿರ್ತಕ್ಕಂಥದ್ದು ಅಂತ ಇಲ್ಲಿ ಈ ಒಂದು ಇತ್ತೀಚೆಗೆ ತಿಳಿದಿರ್ತಕ್ಕಂಥದ್ದು ಮಾಹಿತಿ ಇದು. ನೆಕ್ಸ್ಟು ಇದು ಇಲ್ಲಿ ಕೋಟೆಗಳು ಏನಾಗಿದಾವ ಪತ್ತೆ ಆಗಿದಾವ. ಅಂದರೆ ಇದು 3 ಕೋಟೆಗಳಿಂದ ಏನಾಗಿರ್ತದೆ ಆವರಣ ಆಗಿತ್ತು ಅನ್ನೋದು ಗೊತ್ತಿರಬೇಕು, 3 ಕೋಟೆಗಳಿಂದ ಆವೃತ ಆಗಿತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ವಿಶೇಷತೆ ನೋಡೋದಾದ್ರಿಗಿನ ವಿಶೇಷತೆ ಇದನ್ನು 2021ರಲ್ಲಿ 2021ನಲ್ಲಿ 2021ರಲ್ಲಿ ಯುನೆಸ್ಕೋ ಪಾರಂಪರ್ಯ ಪಟ್ಟಿ ಏನು ಮಾಡಲಾಯಿತು, ಇದನ್ನು ಈ ಒಂದು ಯುನೆಸ್ಕೋ ಪಾರಂಪರ್ಯ ಪಟ್ಟಿ ಏನಾಯ್ತದೆ ಸೇರ್ಪಡೆ ಆಗಿದೆ, ವಿಶ್ವ ಪಾರಂಪರ್ಯ ಪಟ್ಟಿಗೆ ಏನಾಯ್ತು ಸ್ನೇಹಿತರದ ಸೇರ್ಪಡೆ ಆಗೈತೆ. ಮತ್ತು ಅಷ್ಟೇ ಅಲ್ಲದೆ ಇದು ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಾಗಿತ್ತಿದೆ ಪ್ರಸಿದ್ಧಿ ಪಡೆದಿತ್ತು, ಅಂದ್ರೆ ನೀರಿನ ಸರಬರಾಜಿಗೆ ಏನಾಗಿತ್ತಿದು ಪ್ರಸಿದ್ಧಿ ಪಡೆದಿತ್ತು ಅನ್ನೋದು ಗೊತ್ತಿರಬೇಕು. ಇಷ್ಟು ಇದರ ವಿಶೇಷತೆ. ನೆಕ್ಸ್ಟ್ ನೋಡೋಣ, ರಂಗಪುರ್. ಈ ರಂಗಪುರನ ಶೋಧನೆ ಮಾಡಿದಾರೆ ಅಂದ್ರೆ SR ರಾವ್ ಸ್ನೇಹಿತರೆ, SR ರಾವ್ ಅನ್ನೋರು 1953ರಲ್ಲಿ ಶೋಧನೆ ಮಾಡ್ತಾರೆ. ಇದು ಕೂಡ ಗುಜರಾತಲ್ಲಿ ಕಂಡು ಬರುತ್ತೆ. ಎಲ್ಲಿ? ಗುಜರಾತಲ್ಲಿ ಓಕೆ. ಇದರ ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ರಾಗಿ ನೋಡ್ರಿ, ಏನು ಈ ಒಂದು ರಾಗಿಯ ಅವಶೇಷಗಳು ಏನಾಗಿರ್ತಕ್ಕಂಥದ್ದು ಸಿಕ್ಕಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೈಟ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.